ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗು ನೇತ್ರನ ಬರ್ಡೇ ವ್ಲಾಗ್ ಆಗಿರುತ್ತೆ. ನೇತ್ರ ಅಂದರೆ ಗೊತ್ತಿರುತ್ತೆ ನಿಮಗೆ, ನಮ್ಮ ಅತ್ತೆ ಮಗನ ಹೆಂಡತಿ. ನನಗೆ ರಿಲೇಷನ್ಶಿಪ್ಪಲ್ಲಿ ಅವಳು ಐ ಥಿಂಕ್ ತಂಗಿ ಏನೋ ಆಗಬೇಕು ಅನಿಸುತ್ತೆ ಮೋಸ್ಟ್ಲಿ. ಅವನ ಅತ್ತೆ ಮಗ ಅಂತಂದರೆ ಅವಳು ಮೋಸ್ಟ್ಲಿ ತಂಗಿ ಆಗಬೇಕು ಅನಿಸುತ್ತೆ. ಬಟ್ ಅಕ್ಕ ತಂಗಿ ಥರ ಏನಿಲ್ಲ. ಬಟ್ ಅವಳಿಗಿಂತ ಒಂದು ವರ್ಷನ ಏನೋ ದೊಡ್ಡವಳು, ಫ್ರೆಂಡ್ಸ್ ಥರ ಇರ್ತೀವಿ. ಅವಳು ಬರ್ತಡೇ ಇವತ್ತು, ಆದ್ದರಿಂದ ಮನೆ ಕರೆದಿದ್ದಾಳೆ ಊಟಕ್ಕೆ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಒಂದು ನಿಮಿಷ ಫ್ಯಾನ್ ಹಾಕಿದ್ದೀನಿ. ವಿತೌಟ್ ಫ್ಯಾನ್ ಎಲ್ಗೂ ಹೋಗಿ ಸಾಧ್ಯನೇ ಇಲ್ಲ. ಇವಾಗಂತೂ ಅಷ್ಟೊಂದು ಶಕೆ ಇದೆ. ಯಪ್ಪ ಎಷ್ಟು ಬೇವ್ತಾ ಇದ್ದೀವಿ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಿದ್ರೆ ಬರೋದೇ ಇಲ್ಲ ಇವಾಗ ಶಕೆಗಾಲದಲ್ಲಿ. ಈ ಬೆಡ್ಗಿಂತ ನಡೆದ ಮೇಲೆ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಅನಿಸುತ್ತೆ. ಬಟ್ ಬೆಡ್ನ ಎಲ್ಲ ಕಣ ಹೇಳಿ, ಎ ಸಿ ಇಲ್ಲ, ಕೂಲರ್ ಇಲ್ಲ ನಮ್ಮ ಮನೆಯಲ್ಲಿ. ಫ್ಯಾನು, ಎ ಸಿ, ಕೂಲರ್ ಎಲ್ಲ ಬೇಡ. ಇನ್ನೊಂದು ತಿಂಗಳು ಚೆನ್ನಾಗಿ ಮಳೆ ಬಂದುಬಿಟ್ರೆ ಆಮೇಲೆ ಸ್ವಲ್ಪ ತಂಪಾಗುತ್ತೆ. ಅದಕ್ಕೆ ತೊಗೊಂಡಿಲ್ಲ. ನಮಗೆ ಅಷ್ಟೊಂದೇನೋ ಬೇಕಂತನೂ ಅನಿಸಿಲ್ಲ. ಬಟ್ ತುಂಬ ಶೆಕೆ ಆಗುತ್ತೆ, ಏನು ಮಾಡೋದು. ಇವಾಗ ಮನೆಗೆ ಬಂದು ಮಧ್ಯಾಹ್ನ ರಸಂ ಮಾಡಿದ್ದೆ. ಅತ್ತೆ ಮಾವನಿಗೆ ಎಗ್ ಬುರ್ಜಿ ಮಾಡಿದೆ. ತಾತನಿಗೂ ಸೇರಿ ಎಗ್ ಬುರ್ಜಿ ಮಾಡಿ ತಾತನ ಊಟ ಕೊಟ್ಟಾಯಿತು. ಈಗ ನಾನು ಜಸ್ಟ್ ಬೆಳಗ್ಗೆ ನಾರ್ಮಲ್ ಟಾಪು ಪ್ಯಾಂಟ್ ಹಾಕೊಂಡು ಹೋಗಿದ್ದೆ. ಜಾಸ್ತಿ ಜೀನ್ಸ್ ಹಾಕೋತಾ ಇಲ್ಲ, ಅದಕ್ಕೋಸ್ಕರ ಒಂದು ಟಾಪು ಮತ್ತು ಒಂದು ಇದು ಜೀನ್ಸ್ ಅಲ್ಲ, ಜೆಗಿನ್ಸ್, ನಾನು ಬ್ಲ್ಯಾಕ್ ಜೆಗಿನ್ಸ್ ಹಾಕೊಂಡಿದ್ದೀನಿ. ಈಗ ಹೋಗಬೇಕು. ಊಟಕ್ಕೆ ಕರೆದಿದ್ದಾಳೆ. ಏನೇನು ಸ್ಪೆಷಲ್ ಮಾಡಿದ್ದಾಳೆ ಗೊತ್ತಿಲ್ಲ. ಬೇಡ, ಎಂತಕ್ಕೆ ಬರ್ತಡೇ ಹುಡುಗಿ ನೀನು ಮಾಡ್ಬೇಕು. ಆ್ಯಕ್ಚುಲಿ ನನಗೇನಂದರೆ ಬರ್ತಡೇ ದಿನ ಅಡುಗೆ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ಅಷ್ಟೊಂದು ಕೆಲಸ ಮಾಡೋದು, ಅದೇ ಪಾತ್ರೆ ತಿಕ್ಕೋದು, ಅದೇ ಕಟಿಂಗ್ ಮಾಡೋದು, ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬಟ್ ನಾವು ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನಾನು ಮಾಡ್ತೀನಿ. ಸ್ಪೆಷಲ್ ಅಂತ ಏನಿಲ್ಲ. ಎಲ್ಲೋ ಒನ್ ಟೈಮು ಮೋಸ್ಟ್ಲಿ ಅಡುಗೆ ಮಾಡೋ ಸ್ಕಿಪ್ ಆಗ್ಬೋದೇ ಹೊರತು ಇನ್ನು ಮಿಕ್ಕಿದ ದಿನದಲ್ಲಿ ಒಂದು 2 ಟೈಮ್ ಅಂತೂ ಮಾಡಲೇಬೇಕು. ಅಪ್ಪ ಅದಕ್ಕೆ ಮಾಡ್ತಿದ್ದೀನಿ ಬನ್ನಿ ಅಂದ್ಲು. ಸೊ ಈಗ ಹೋಗ್ತಾ ಇದ್ದೀವಿ. ಕೇಕು ಪಲ್ಲವಿಯವ್ರು ತೊಗೋದಾರ ಇಲ್ಲ ನಾವು ತೊಗೋತೀವ, ಹೋಗ್ತಾ ಕಾಲ್ ಮಾಡ್ಬಿಟ್ಟು ಕೇಳ್ಬಿಟ್ಟು ತೊಗೊಂಡು ಹೋಗ್ತೀವಿ. ಸೊ ಈ ವ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿನಾ? ಆ್ಯಕ್ಚುಲಿ ಹೋಗ್ತಾ ಇದ್ವಿ, ಫೋನ್ ಕಿತ್ಕೊಂಡು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ವ್ಲಾಗೆಲ್ಲ ಖಾಲಿ ಆಯಿತು. ಲಾಸ್ಟ್ ಅಮ್ಮನ ಮನೆ ಮೋಲ್ಡಿಂಗ್ ವ್ಲಾಗು, ಅದಾದಮೇಲೆ ಯಾವುದೋ ವ್ಲಾಗ್ ಇರಲಿಲ್ಲ. ಸರಿ, ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಲ್ಲೋದ್ಮೇಲೆ ಹೇಗಿರುತ್ತೆ ಏನು ಎಲ್ಲ ನೋಡಿಸ್ತೀನಿ. ಸೊ ಬನ್ನಿ. ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ನೋಡಿ ಲೈಕ್ ಮಾಡಿ. ಸೊ ಕಮೆಂಟ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡ್ಕೊಂಡು ಕೇಳಿ. ಇನ್ನು ನಿಮ್ಗೆ ಏನಾದ್ರು ಬೇರೆ ಥರ ವೀಡಿಯೋಸ್ ಬೇಕಾದರೆ ಕೇಳಿ, ನಾನು ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾಬ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಜಾಬ್ ಬಗ್ಗೆ ಎಲ್ಲ ಹೇಳಬೇಕು, ಹೋಗ್ತಾ ಹೇಳ್ತೀನಿ. ಬಟ್ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಈ ಜಾಬ್ ಮಾತ್ರ. ಯೂಟ್ಯೂಬ್ಗಿಂತನೂ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಜಾಬ್ ಒಳಗಡೆ ಜಾಸ್ತಿ ಮುಳುಗ್ಬಿಟ್ಟಿದ್ದೀನಿ. ನನ್ನ ಕೆಲಸದಲ್ಲಿ ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ದಿನಗಳು ಹೇಗೆ ಕಳೀತಿದೆ ಏನು ಗೊತ್ತಾಗ್ತಿಲ್ಲ. ಬೇರೆ ಯಾವ ಚಿಂತೆನೂ ಇಲ್ಲ. ನನ್ನ ಕೆಲಸ ಏನಿದ್ರು ನನ್ನ ಮನೆ ನನ್ನ ಆಫೀಸ್ ಹೀಗಾಗ್ತಿದೆ. ಮಧ್ಯದಲ್ಲಿ ನಾನು ಯೂಟ್ಯೂಬ್ ಫ್ಯಾಮಿಲಿಯನ್ನು ನೆನೆಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಮನ್ನು ಮರೀಬಾರ್ದು. ಫಸ್ಟು ನಾನು ನೋವಲ್ಲಿದ್ದಾಗ, ನಾನು ಬೇಜಾರಲ್ಲಿದ್ದಾಗ, ನಾನು ಲೋನ್ಲಿ ಆಗಿದ್ದಾಗೆಲ್ಲ ನನ್ನ ಕೈ ಹಿಡ್ದಿದೆ ನನ್ನ ಯೂಟ್ಯೂಬು. ನನ್ನ ಬೇಜಾರನ್ನೆಲ್ಲ ಕಳೆದಿದ್ದೆ ಯೂಟ್ಯೂಬು. ಸೊ ಅದನ್ನು ಮರೆಯೋಕ್ಕಾಗಲ್ಲ ಯಾವತ್ತು. ಅದಕ್ಕೆ ಅವಾಗವಾಗ ಮಾಡ್ತಿರ್ತೀನಿ. ಕೆಲಸ ಬಿಟ್ಟಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸೊ ಹೇಳೋದ್ನಲ್ಲ, ಮಾತು ಕೂಡ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡ್ದಿರ ಸ್ವಲ್ಪ ಮಾತಾಡೋದು ಕಡಿಮೆ ಹೋಗ್ಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಸೊ ಇವಾಗ ಬನ್ನಿ, ಅಲ್ಲೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೋಡಿ, ಬರ್ಡೇಗಳಿಂದ ಮುಂಚೆ ನಾವೇ ಹಾಸ್ಯ. ಅವಳೇ ಇನ್ನೂ ಬಂದಿಲ್ಲ, ಇನ್ನೂ ಪಲ್ಲವಿ ಬಂದಿಲ್ಲ. ಪಲ್ಲವಿ ಬರಬೇಕು, ಅವಳು ಬರೋದು ಇನ್ನೂ 15 ನಿಮಿಷ ಆಗುತ್ತೆ ಅನಿಸುತ್ತೆ. ನಾನು ಇಬ್ಬರು ಬಂದಿದ್ದೀವಿ. ಏನು ಓದ್ತಿದ್ದೀಯಾ? ನಮ್ಮ ಮತ್ತೆ ಫೋಟೋ ಎಲ್ಲ ಹಾಕಿದ್ದಾರೆ. ಮುಣ್ಣಂಗ ಮಾಡ್ತಿದ್ದೀವಿ. ಬೇಜಾರಾಗುತ್ತೆ ನಾವೇ ಬಂದು ಕೂತ್ಕೊಳ್ಳೋ ಒಂಥರ. ಇವ್ರಿಗಂತೂ ಬೇಡ, ಆಚೆನೇ ಕೂತಿರೋಣ ಅಂದರು. ಬಟ್ ಕೇಕು ಕರ್ಗೋಗುತ್ತೆ, ಅದರಿಂದ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ನೋಡೋಣ, ಗೊಂಡು ಫೋನ್ ಮಾಡಿ. ಇವಾಗ ಬಂದರು ಎಲ್ಲರೂ. ಬಂದಮೇಲೆ ಸ್ವಲ್ಪ ಹೊತ್ತು ಹಾಗೆ ತಕ್ಷಣ ಅವ್ರು ಬಂದ ತಕ್ಷಣ ಈ ಫಾರ್ಮಾಲಿಟೀಸ್ ಥರ, ಈ ಸ್ಕೂಲ್ ಟೈಮಿಂಗ್ಸ್ ಥರ ಇಷ್ಟು ಗಂಟೆ ಹೀಗೆ ಅಂತಲೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡಿದ್ದು. ಆಮೇಲೆ ನೆಕ್ಸ್ಟು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಾನು ಯೂಟ್ಯೂಬ್ ಮಾಡಿರಲಿಲ್ಲ, ಇನ್ಸ್ಟಾಗ್ರಾಮ್ಗೆ ಮಾಡಿದೆ ಅಷ್ಟೇ. ಸೊ ಅದೇ ವಿಡಿಯೋನೇ ಇದೆ ಕ್ಲಿಪ್ಪಿಂಗು. ಸೊ ಅದನ್ನೇ ಆ್ಯಡ್ ಮಾಡಿದೆ.
ಅವಳು ಲಾಂಗ್ ಡ್ರೆಸ್ಸಸ್ ಎಲ್ಲ ಈ ಥರ ಬರ್ಡೇ ಟೈಮ್ ಮಾತ್ರ ತೊಗೋತೀನಿ, ಇನ್ನು ಯಾವ ಟೈಮಲ್ಲೂ ತೊಗೊಳಲ್ಲ ಅಂದ್ಲು. ಲಾಂಗ್ ಡ್ರೆಸ್ಸು ಸಮ್ಟೈಮ್ಸ್ ಯೂಸ್ ಆಗುತ್ತೆ, ಸಮ್ಟೈಮ್ಸ್ ಯೂಸ್ ಆಗೋಲ್ಲ. ಬಟ್ ಅದು ಏನಂದರೆ ಜಾಸ್ತಿ ಜಾಗ ಇಡಿಸ್ಬಿಡುತ್ತೆ. ನಾನು ಫಸ್ಟೆಲ್ಲ ತುಂಬ ಇಷ್ಟಪಡ್ತಿದ್ದೆ, ಇವಾಗ ಯಾಕೋ ಅಷ್ಟು ಇಷ್ಟಪಡ್ತಾ ಇಲ್ಲ. ಏನಂದರೆ ಅದನ್ನು ಒಂದ್ಸಲ ವೇರ್ ಮಾಡಿದ್ಮೇಲೆ ಒಂದು 2 ವರ್ಷ ವೇರ್ ಮಾಡಲ್ಲ. ತಿರ್ಗಾ ಅದು ಪ್ಲೇಸಸ್ ಬೇರೆ ಜಾಸ್ತಿ ಇಡಿಸುತ್ತೆ. ಬೇರೆಯವ್ರು ಕೊಡೋಕ್ಕೂ ಮನ್ಸು ಬರೋಲ್ಲ, ಯಾಕಂದರೆ ಅದು ಸ್ವಲ್ಪ ಕಾಸ್ಟ್ಲಿ, ಜಾಸ್ತಿ ಕಾಸು ಕೊಟ್ಟು ತೊಗೊಂಡಿರ್ತೀವಿ ಈ ಥರ. ಸೊ ಅವಳು ಕೂಡ ಅಷ್ಟೇ. ಇವಾಗ ಅದಕ್ಕೆ ರೇರಾಗಿ ವರ್ಷಕ್ಕೆ ಒಂದ್ಸರಿ ಮಾತ್ರ ನಾನು ಲಾಂಗ್ ಈ ಥರ ತೊಗೋತೀನಿ, ಇನ್ನು ಮಿಕ್ಕಿದ ಟೈಮೆಲ್ಲ ಆಲ್ಮೋಸ್ಟ್ ಸಿಂಪಲ್ ತೊಗೋತೀನಿ ಅಂತ ಹೇಳ್ತಾ ಇದ್ಲು. ಫೋಟೋ ಹೊಡೀರಿ ಅಂತ ಹೇಳಿದ್ರೆ ನಿಂತ್ಕೊಳ್ಳಿ ಅಂದರೆ ಫುಲ್ ಫನ್ನಿಯಾಗಿ ನಿಂತ್ಕೋತಾಯಿದ್ರು. ಅವ್ರಿಗೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಳ್ಳೋದು ಅಂದರೆ, ಬಟ್ ಅವಳಿಗೆ ಇಷ್ಟ. ಸೊ ಎಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟು ಅಡುಗೆ ಎಲ್ಲ ಮಾಡಿದ್ಲು, ಅದು ಕೂಡ ವಿಡಿಯೋ ಮಾಡಿಲ್ಲ. ನೋಡಿಸಿದೆ, ಕಾಣಿಸ್ದೆ ಸರ್. ಸರ್ ನೋಡಿಸಿದ್ದಾರೆ ಸರ್, ತುಂಬ ಕಡೆ ನೋಡಿಸಿದ್ದಾರೆ. ಗಲೀಜ್ ಏನು ಸರ್ ಅದೆಲ್ಲ? ನೋಡಿದ್ರೆ ಅನಿಸುತ್ತೆ ಹಾಸ್ಪಿಟಲ್ ನೋಡಿಸ್ದೆ. ಅಮ್ಮನಿಗೆ ಒಂದು ಸ್ವಲ್ಪ ಕಿವಿ ನೋವು ಅಂತ ಹೇಳ್ತಾಯಿದ್ರು. ಅದಕ್ಕೆ ENT ಹತ್ರ ಹೋಗಿದ್ದೆ. ಅಂದರೆ ಸೇವಾಶ್ರಮ ಹಾಸ್ಪಿಟಲ್ ಜಯನಗರಲ್ಲಿದೆ 4 ಬ್ಲಾಕಲ್ಲಿ. ಅಲ್ಲಿರೋ ಸೇವಾಶ್ರಮ ಬೇರೆ 9 ಬ್ಲಾಕಲ್ಲಿ, ಅಂದರೆ 5th ಬ್ಲಾಕಲ್ಲಿ. ಇದು 4th ಬ್ಲಾಕು. ಸೊ ನೋಡಿಸಿದ್ಮೇಲೆ ಸ್ವಲ್ಪ ಗಾಂಧಿ ಬಜಾರಲ್ಲಿ ಕೆಲಸ ಇತ್ತು. ಬಂದು ಸ್ವಲ್ಪ ಬ್ಯೂಟಿ ಐಟಮ್ಸ್ ಸ್ವಲ್ಪ ತೊಗೋಬೇಕಾಗಿತ್ತು ನನಗೆ. ಅದು ಇರಲಿಲ್ಲ ನನ್ನ ಹತ್ರ. ಸೊ ಸ್ವಲ್ಪ ನೇತ್ರ ಐಡಿಯಾ ಕೊಡ್ತೀನಿ ಬಾ ಅಂದ್ಲು. ಸೊ ಅವಳನ್ನ ಕರ್ಕೊಂಡು ಹೋಗಿ ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ, ಅವಳು ಬರಲಿ ಅಂತ. ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟು ಮತ್ತೆ ಮನೆ ಕಡೆ ಹೊರಟೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅಡುಗೆ ಮಾಡಬೇಕು. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡ್ಸಿದ್ದೀನಿ ನಿಮಗೆ ಏನೇನು ಮಾಡಬೇಕು ಅನ್ನೋದು. ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತೀನಿ ಇವತ್ತು. ಕಾಳು ನೆನೆಸಿದ್ರೆ ಬೇಳೆ ಜೊತೆ ಒಂದು ವಿಷಲ್ ಹಾಕ್ಸಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಒದಗುತ್ತೆ ಈ ಕಾಳನ್ನ ಹಾಕಿದ್ರೆ, ಅಲಸಂದೆ ಕಾಳನ್ನ. ಬೇಳೆ ಸ್ವಲ್ಪ ಕಡಿಮೆ ಇಡಿಸುತ್ತೆ, ಮತ್ತು ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಬೋದು. ಈಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಸ್ವಲ್ಪ ನಿಮ್ಮ ಹತ್ರ ಮಾತಾಡೋದಿತ್ತು, ಮಾತಾಡಿಬಿಟ್ಟು ಏನು ಮಾಡೋಣ ಅಂತ ಒಂದು ವಿಷಯ ಹೇಳಬೇಕಂತ ಆಲ್ಮೋಸ್ಟ್ ಒಂದು ವಾರದಿಂದ ಅನ್ಕೋತಿದ್ದೀನಿ, 10 ದಿನದಿಂದ ಅನ್ಕೋತಿದ್ದೀನಿ. ಬಟ್ ಆಗ್ತಾಯಿಲ್ಲ ಆ ವಿಷಯ ಹೇಳೋಕ್ಕೆ. ನಾನು ಸ್ವಲ್ಪ ಆದಷ್ಟು ಜಾಸ್ತಿ ಹೊರಗಡೆ ಹೋಗ್ತಾಯಿದ್ದೆ ಇವಾಗ, ಅದರಿಂದ ನನಗೆ ಆಗ್ತಾ ಇರಲಿಲ್ಲ. ಈಗಿನ್ನೂ ವ್ಲಾಗ್ಸ್ ಎಲ್ಲ ತುಂಬ ಇದೆ, ವೀಡಿಯೋಸ್ ಎಲ್ಲ ನಂದು. ಎಡಿಟಿಂಗ್ ಕೂಡ ಆಲ್ಮೋಸ್ಟ್ ಆಗ್ತಾಯಿದೆ. ಬಟ್ ಬೇಡ, ಫಸ್ಟ್ ಈ ವ್ಲಾಗ್ ಹಾಕಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಬೇರೆ ವ್ಲಾಗ್ಸ್ ಎಲ್ಲ ಹಾಕೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಇದು ಮುಂಚೆ ಗಾಂಧಿ ಬಜಾರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನನಗೆ ಒಂದು ಲಿಪ್ ಲೈನರು ಮತ್ತು ಐಬ್ರೋ ಫಿಲ್ಲರ್ ಬೇಕಾಗಿತ್ತು ನನಗೆ. ಚೆನ್ನಾಗಿದೆ ನೋಡಿ, ಡಾರ್ಕ್ ಆಗಿದೆ. ಬಟ್ ಕೆಲವೊಂದು ಕಡೆ ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಇವಾಗೆಲ್ಲ ಐಬ್ರೋಸ್ ಎಲ್ಲ ಚೆನ್ನಾಗಿ ಫಿಲ್ ಮಾಡ್ಕೋತಾರೆ ನೋಡಿದ್ದೀನಿ. ಸ್ವಲ್ಪ ಫಂಕ್ಷನ್ಸ್ ಇದ್ದಾಗೆಲ್ಲ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಪೆನ್ಸಿಲಲ್ಲೇ ಮಾಡ್ಕೋತಿದ್ದೆ, ಪೆನ್ಸಿಲಲ್ಲಿ ಅಷ್ಟು ಚೆನ್ನಾಗಿ ಶೇಪ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನೇತನ್ ಕೇಳಿದಕ್ಕೆ ಈ ಥರ ಸಿಗುತ್ತೆ ನಮ್ಮ ಸ್ಟೋರ್ ಪಕ್ಕನೇ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಹಾಗೆ ಅವಳಗೊಂದು ಐಬ್ರೋ ಲಿಪ್ ಲೈನರ್ ಬೇರೆ ಹೇಳಿದೆ, ಒಂದು ಶುಗರ್ದೊಂದು ತೊಗೊಂಡು ಕೊಟ್ಟಳು. ಸೊ ಅಷ್ಟರಲ್ಲಿ ಹೋದ್ಮೇಲೆ ಕೊಡಿಸ್ತೀನಿ. ಇದು ಸ್ವಿಸ್ ಬ್ಯೂಟಿದು. ನನಗೆ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು 2-3 ಸಲ ಯೂಸ್ ಮಾಡಿದ್ದೀನಿ. ನಾನು ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮಗೆ ಹಿಂದೆ ಗೊತ್ತಾಗುತ್ತೆ ನಾನು ಹಾಕ್ಕೊಂಡಿದ್ದೀನಿ, ನಾನು ಹೇಳ್ತೀನಿ. ಇದು 245 ರೂಪೀಸು. ಐ ಥಿಂಕ್ 240 ಕೊಟ್ಟರು ಅನಿಸುತ್ತೆ. ನನಗೆ ಏನಿಲ್ಲ ಅಂದ್ರೂ ಇದನ್ನು ಅಕಸ್ಮಾತ್ ಒಂದೇ ಮನೆಯಲ್ಲಿ 4 ಜನ ಹುಡುಗಿರಿದ್ರು, 1 ವರ್ಷ ಅಂತ ಪಕ್ಕ ಬರುತ್ತೆ, 4 ಜನ ಹುಡುಗಿರಿದ್ರು, ಇನ್ನು ನಾನು ಒಬ್ಬಳೇ ಅಂತ ಅಂದರೆ ಗೊತ್ತಿಲ್ಲ, ನನಗೆ ಒಂದು 3 ವರ್ಷ ಬರ್ಬೋದೇನೋ. ಸೊ ಇದು ಬ್ರೌನ್ ಕಲರು, ಆಮೇಲೆ ಬ್ಲ್ಯಾಕ್ ಕಲರು, ಇದು ಸ್ವಲ್ಪ ಸಿಮೆಂಟ್ ಗ್ರೇ ಕಲರು, ಇದು ವೈಟು. ಹೀಗೆ ಇದನ್ನು ಹಾಕಿ ಐಬ್ರೋ ಕೆಳಗಡೆ ಹೀಗೆ ಹಾಕ್ತಾರೆ, ಸ್ವಲ್ಪ ಐಬ್ರೋ ಶೈನಿಂಗ್ ಥರ ಬರಲಿ ಅಂತ ಅಂದ್ಬಿಟ್ಟು. ನಂಗೆ ಅಷ್ಟು ಐಡಿಯಾ ನಿಜವಾಗ್ಲೂ ಗೊತ್ತಿಲ್ಲ, ಇದು ಯೂಸ್ ಮಾಡಲ್ಲ.
ಇದು ಯೂಸ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಇದು ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಒಂಥರ ಡಾರ್ಕಾಗಿ ಕಾಣಿಸುತ್ತೆ. ನೋಡಿಸ್ತೀನಿ ನಿಮಗೆ. ಈ ಥರ ಹಿಂಗೆ ಮಾಡಿ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ತೊಗೋತೀನಿ. ನೋಡಿ, ನೋಡಿ ಯಾವಾಗಲೂ ಇವ್ರಿಗೆ ಎಷ್ಟು ಡಾರ್ಕ್ ಕಾಣಿಸಿದೆ. ತುಂಬ ಚೆನ್ನಾಗಿದೆ, ಬೇಗನೆ ಫಿಲ್ ಮಾಡ್ಬೋದು. ಇದು ತುಂಬ ಶಾರ್ಟ್ ಆಗಿದೆ, ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹೈಬ್ರೋ ಬ್ರಷಸ್, ಇದು ಮೇಕಪ್ ಬ್ರಷಸ್ ಸಿಗುತ್ತೆ ಗೊತ್ತಾ, ಅದನ್ನಷ್ಟು ತೊಗೊಂಡ್ರೆ ಇದು ಹೈಬ್ರೋ ಫಿಲ್ ಕೂಡ ಇರುತ್ತೆ. ಅದನ್ನು ತೊಗೊಂಡ್ರೆ ಉದ್ದ ಬರುತ್ತೆ. ನಂಗೆ ಸಾಕು ಅನ್ನಿಸ್ತು, ಇದನ್ನೇ ಚೆನ್ನಾಗಿದೆ. ಸೊ ಐಬ್ರೋ ಪ್ಯಾಲೆಟ್ 240 ಬಿತ್ತು, ಜಾಸ್ತಿ ಆಯಿತು, ಬಟ್ ಅದಕ್ಕೆ ತುಂಬ ದಿನ ಬಾಳಿಕೆ ಬರುತ್ತೆ. ಆಮೇಲೆ ಸ್ವಿಸ್ ಬ್ಯೂಟಿದು ಬೋಲ್ಡ್ ಮ್ಯಾಟ್ ಲಿಪ್ ಲೈನರು ಇದೊಂದು ಕೊಡಿಸಿದ್ಲು. ಇದು ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಕಲರ್ ಹೀಗೆ ಬರುತ್ತೆ, ಸ್ವಲ್ಪ ಡಾರ್ಕಾಗೇ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಲಿಪ್ಸ್ಟಿಕ್ ಹಾಕ್ದಾಗೆಲ್ಲ ಇದನ್ನು ಹಾಕೋತೀನಿ. ನಂಗೆ ಒಂಥರ ಇವಾಗ ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಶೇಪ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಸ್ವಿಸ್ ಬ್ಯೂಟಿದು ನಾನು ಜಾಸ್ತಿ ಹಾಕೋತಿದ್ದೀನಿ. ಇದೆರಡು ತೊಗೊಂಡ್ಮೇಲೆ ನೆಕ್ಸ್ಟು ಮತ್ತೆ ಆಮೇಲೆ ಒಂದು 2-3 ದಿನ ನಾನು ವ್ಲಾಗ್ ಕಂಟಿನ್ಯೂ ಮಾಡೇ ಇಲ್ಲ. ಈ ವ್ಲಾಗ್ ಹೀಗೆ ಇದೆ. ಸೊ ನಿಮ್ಮ ಹತ್ರ ಮಾತಾಡೋದಿತ್ತು ಏನು ಅಂತ ಅಂದರೆ, ಖುಷಿನೂ, ಬಟ್ ತುಂಬ ಬೇಜಾರಿದೆ. ಖುಷಿ ಸ್ವಲ್ಪನೇ, ನನಗೆ ಬೇಜಾರು ತುಂಬ ಇದೆ. ಏನು ಅಂತ ಅಂದರೆ, ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ. ಸೊ ನನ್ನ ಕೆಲಸ ಬಿಟ್ಟು ಆಲ್ರೆಡಿ ಒಂದು ವಾರದ ಮೇಲಾಯಿತು. ಈ ವಿಷಯ ನಿಮಗೆಲ್ಲ ಹೇಳ್ಬೇಕು ಅನ್ಕೊತಿದ್ದೆ, ಆಗ್ತಾ ಇರಲಿಲ್ಲ. ನನ್ನ ಕೆಲಸಕ್ಕೆ ಜಾಯ್ನ್ ಆಗೋವಾಗಲೂ ನಿಮಗೆಲ್ಲ ಹೇಳಿದೆ ಈ ಥರ ಕೆಲಸಕ್ಕೆ ಜಾಯ್ನ್ ಆಗ್ತಾಯಿದ್ದೀನಿ ಅಂತ. ಸೊ ಕೆಲಸಕ್ಕೆ ಇವಾಗ ನಾನು ಕೆಲಸ ಬಿಟ್ಟ ಮೇಲೆ ಕೂಡ ಹೇಳಬೇಕಲ್ವಾ. ಸೊ ಕೆಲಸ ಬಿಟ್ಟಿದ್ದೀನಿ. ಇನ್ನು ಮುಂದೆ ವ್ಲಾಗ್ಸ್ ಎಲ್ಲ ಆಲ್ಮೋಸ್ಟ್ ಬರುತ್ತೆ, ಹಾಕ್ತಾ ಇರ್ತೀನಿ ಮುಂದೆ ರೆಗ್ಯುಲರಾಗಿ ಅಂತ ಹೇಳ್ತೀನಿ. ಅದೊಂದು ಖುಷಿ, ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಅಂತ. ಬಟ್ ಸೀರಿಯಸ್ಲಿ ನನಗೆ ತುಂಬ ಬೇಜಾರಾಗ್ತಿದೆ ಕೆಲಸ ಬಿಟ್ಟಿದ್ದಕ್ಕೆ. ತುಂಬ ಬೇಜಾರಾಗ್ತಾಯಿದೆ. ಅಂದರೆ ನಿಮ್ಗೆ ಹೇಳಿದ್ದೆ ನಾನು ಕೆಲಸಕ್ಕೆ ಸೇರ್ಕೊಳ್ತಿರೋ ಉದ್ದೇಶ ಏನು, ರೀಸನ್ ಏನು ಅಂತ. ನನ್ನ ಫ್ರೆಂಡು ಪ್ರೆಗ್ನೆಂಟ್ ಆಗಿದ್ಲು. ಸೊ ಅವಳು ಮೆಟರ್ನಿಟಿ ಲೀವ್ ಆಗ್ತೀನಿ, ಸೊ ಅದರಿಂದ ಮಾಡಿಕೊಡು ನನ್ನ ಕೆಲಸ. ಅಲ್ಲಿಂದ ಬಂದಮೇಲೆ ಬೇಕಾದರೆ ನನಗೆ ಬಿಟ್ಕೊಡ್ಬೋದಿತ್ತು, ಸ್ವಲ್ಪ ದಿನ ಮಾಡಿಕೊಡು ಅಂದಿದ್ಲು. ನಾನು ಹೋಗೋಕ್ಕೆ ರೆಡಿ ಇರಲಿಲ್ಲ, ಬಟ್ ಸ್ವಲ್ಪ ದಿನಕ್ಕೋಸ್ಕರ ಅಲ್ವಾ. ಮತ್ತು ನಾನು ಸ್ವಲ್ಪ ಈಗ 1 ಇಯರ್ ಬ್ಯಾಕ್ ಸ್ವಲ್ಪ ಯಾವುದೋ ಒಂದು ವಿಷಯ ತುಂಬ ಬೇಜಾರಲ್ಲಿದೆ, ಡಿಪ್ರೆಷನ್ ಥರ. ಸೊ ಆ ಟೈಮಲ್ಲಿ ಹೋಗ್ಲಾ ಬೇಡವಾ ಅಂತಿದ್ದೆ. ಆಮೇಲೆ ಕೊನೆಗೆ ಅತ್ತೆ ಯಜಮಾನ್ರೆಲ್ಲ ಹೋಗು, ನೀನು ಸ್ವಲ್ಪ ಇದರಿಂದ ಆಚೆ ಬರಬೇಕು ಅಂದರು. ಅದಕ್ಕೆ ನಾನು ಕೂಡ ಹೋದೆ. ಸ್ಟಾರ್ಟಿಂಗ್ 2-3 ಡೇಸ್ ಅಡ್ಜಸ್ಟ್ ಆಗಿಲ್ಲ. ಆಮೇಲೆ ನಂಗೆ ತುಂಬ ಇಷ್ಟ ಆಯಿತು ಕೆಲಸ, ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಅಂತ ಹೇಳ್ಬೋದು ಕೆಲಸನ. ಅಷ್ಟು ಅಡ್ಜಸ್ಟ್ ಆಗೋಗಿದೆ. ಇಲ್ಲ ಇನ್ನು ಮುಂದೆ ನನ್ನ ಲೈಫಲ್ಲಿ ಈ ಕೆಲಸ ಚೆನ್ನಾಗಿದೆ, ಮನೇಲಿ ಕೂಡ ಮೇಂಟೈನ್ ಬ್ಯಾಲೆನ್ಸ್ ಆಗ್ತಾಯಿದೆ, ಕೆಲಸದಲ್ಲೂ ಬ್ಯಾಲೆನ್ಸ್ ಆಗ್ತಾಯಿದೆ. ಸೊ 2 ಕಡೆನೂ ಹೋಗ್ಬರೋಣ, ಲೀವ್ ಸಿಗುತ್ತೆ, ಎಲ್ಲಾದರೂ ಹೋಗ್ಬೇಕಂದ್ರೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹಾಗೆ ಹೋಗ್ತಾಯಿದೆ. ಐನೋ ನಿಮಗೆ ಗೊತ್ತು, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ಬೇಕಂದ್ರೆ ಅವ್ಳು ಬಂದಮೇಲೆ ಬಿಡಬೇಕು ಅಂತ ಗೊತ್ತು. ಬಟ್ ನಾನು ಬಿಟ್ಟಿದ್ದ ರೀತಿ ಆಗ್ಬೋದು, ಇದೆಲ್ಲ ನನಗೆ ಯಾಕೋ ಇಷ್ಟ ಆಗಿಲ್ಲ. ಅದೆಲ್ಲ ಹೇಳ್ಕೊಳಕ್ಕೂ ನನಗೆ ಯಾಕೋ ತುಂಬ ಬೇಜಾರಾಗ್ತದೆ. ಬಟ್ ಒಂದಂತೂ ಹೇಳ್ತೀನಿ, ಕಷ್ಟಕ್ಕೆ ಅಂತ ನನಗೆ ಯಾರೇ ಬಂದ್ರೂ ಅವ್ರನ್ನ ಯಾವತ್ತೂ ಮರಿಬಾರ್ದಂತೆ. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾವು ಎಷ್ಟು ಟೈಮ್ ಹೇಳೋಣ ಇರ್ಬೋದಂತೆ, ಬಟ್ ನಮಗೆ ಸಮಯಕ್ಕೆ, ಆ ಸಮಯಕ್ಕೆ ಅಂದ್ಬಿಟ್ಟು ನಮಗೆ ಇಲ್ಲ ಅನ್ನೋ ಟೈಮ್ ಇದ್ದಾಗ ಕೊಡೋದು ಬೇರೆ, ಇಲ್ಲ ಅಂತ ಕೊಡ್ತಾರಲ್ಲ ಅದು ಬೇರೆ. ಸೊ ಅವ್ರು ಆ ಟೈಮಲ್ಲಿ ಅವಶ್ಯಕತೆ ಇರುತ್ತಲ್ಲ, ಅವಶ್ಯಕತೆ ಇದ್ದ ಟೈಮಲ್ಲಿ ಯಾರು ಸಹಾಯ ಮಾಡ್ತಾರೋ ಅದನ್ನು ಯಾವತ್ತೂ ಮರಿಬಾರ್ದಂತೆ. ಅದನ್ನು ಮರೆತರೆ ಆ ದೇವ್ರು ನೋಡ್ಕೊತಾನೆ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಖುಷಿಯಿಂದ ನಾನು ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ತುಂಬ ನೋವಲ್ಲಿ ಬೇಜಾರಲ್ಲಿ ಕೆಲಸ ಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ಏನು ಹೇಳಿ ನಾನು, ನನಗೆ ಫುಲ್ ಡೀಟೇಲ್ ಹೇಳೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಎಲ್ಲ ವಿಷಯನೂ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಬಟ್ ತುಂಬ ಬೇಜಾರಲ್ಲಿ ಬಿಟ್ಟಿದ್ದೀನಿ, ಅದಂತೂ ಹೇಳ್ತೀನಿ. ತುಂಬ ಖುಷಿಯಾಗಿ ಕೆಲಸ ಬಿಟ್ಟಿದ್ದಿದ್ರೆ ನಾನು ಹೇಳ್ಕೊತಿದ್ದೆ, ಹಿಂಗಾಯಿತು, ಪಾಪಗೆ ಇಷ್ಟು ಬಂತು, ಹಿಂಗೆ ಅಂತ. ನನಗೇನು ಹೇಳೋಕ್ಕೆ ಇಷ್ಟ ಇಲ್ಲ. ನಾನು ಶಾಶ್ವತವಾಗಿ ಅಲ್ಲೇ ಇರ್ತೀನಿ ಅಂತ ಹೇಳಿಲ್ಲ. ನನಗೂ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪ್ರತಿಯೊಂದಕ್ಕಿಂತಲೂ ಇಂಪಾರ್ಟೆಂಟು ನನಗೆ ಬೇರೆ ಏನೋ ಇದೆ. ಅದು ನಿಮಗೆಲ್ಲ ಗೊತ್ತಿರುತ್ತೆ, ನಾನು ರೆಗ್ಯುಲರ್ ವ್ಯೂವರ್ಸ್ ಆದರೆ ನಂಗೆ ಅದೇ ಇಂಪಾರ್ಟೆಂಟು. ಬಟ್ ಆ ಥರ ಏನಾದ್ರು ಆದರೆ ನಾನು ಕೆಲಸ ಬಿಟ್ಬಿಡ್ಬೇಕು ಅಂತ ಇದ್ದೆ. ನಾನು ಈ ಥರ ಆಯಿತು.
ಬಿಡೋಕ್ಕೆ ಇದ್ದೆ ನಾನು ಆ್ಯಕ್ಚುಲಿ ಕೆಲಸನ ಇನ್ನೊಂದು 1 ಮಂತ್ ಆದರೂ ಬಿಟ್ಟೇ ಬಿಡ್ತಿದ್ದೆ. ಬಟ್ ಈ ಥರ ಬೇಜಾರಲ್ಲಿ ನನ್ನ ಮನ್ಸಿಗೆ ನೋವು ಮಾಡಿ, ನನ್ನ ಮನ್ಸಿಗೆ ಬೇಜಾರು ಮಾಡಿ, ಎಲ್ಲೆಲ್ಲೋ ಹೇಳ್ಕೊಂಡು ಬಂದು ಇದೆಲ್ಲ ನಂಗೆ ಒಂಥರ ತುಂಬಾ ಬೇಜಾರಾಯಿತು. ಇನ್ನೊಂದು ಸಲ ಇವತ್ತು ಯಾರೂ ಸಹಾಯನೇ ಮಾಡಬಾರ್ದು ಅನ್ನೋಷ್ಟು ಬೇಜಾರಾಯಿತು. ಸಹಾಯ ಮಾಡಿದ್ದಕ್ಕೆ ನಾನೇ ಕೆಟ್ಟೋಳ ಥರ ಕಾಣಿಸ್ತಾ ಇದ್ದೀನ ಅಂತಲೂ ಅನ್ನಿಸ್ತು. ಅದಕ್ಕೆ ಇನ್ನು ಬೇಡ, ಇನ್ನು ಸರ್ ಕೂಡ ಅಕ್ಷರನ ಬೇಡ ಮಾಡಿ ಅಂತ ಹೇಳಿದ್ರು. ತುಂಬ ಒಳ್ಳೆಯವರು. ನಾನು ಯಾವತ್ತೂ ನಮ್ಮ ಸರ್ನ ಮರೆಯಲ್ಲ. ಅಂಥ ಒಳ್ಳೆ ಸರ್ನ 1 ವರ್ಷದಿಂದ ಮೀಟ್ ಮಾಡಿದ್ದೀನಿ. ಇನ್ನೊಂದು ವಾರ ಬಂದಿದ್ದರೆ ನಾನು ಬಿಟ್ಟು ಈಗಾಗಲೇ ಆಯಿತು, 1 ವರ್ಷ ಆಯ್ತು ನಾನು ಜಾಯ್ನ್ ಆಗಿ. ಬಟ್ ಅದಕ್ಕೆ ಒಂದು 10 ಡೇಸ್ ಬೇಗ ಬಿಟ್ಟಿದ್ದೀನಿ ನಾನು. ತುಂಬ ನೋವಾಯಿತು ನನಗಂತೂ. ಅಂಥ ಒಳ್ಳೆ ಸರ್ನ ಮಿಸ್ ಮಾಡ್ಕೊತಿದ್ದೀನಿ. ನಾನು ಒಳ್ಳೊಳ್ಳೆ ಕಸ್ಟಮರ್ಸ್, ನಮ್ಮ ಆಫೀಸಿಗೆ ಬರ್ತಿದ್ದ ಕಸ್ಟಮರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ನನ್ನ ಕೆಲಸನ, ನನ್ನ ಸಿಸ್ಟಮ್ ವರ್ಕ್ನ, ನನ್ನ ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗ್ ಎಲ್ಲನೂ ಮಿಸ್ ಮಾಡ್ಕೋತೀನಿ. ಬಟ್ ಇಟ್ಸ್ ಓಕೆ. ನಾನು ಯಾವತ್ತೂ ಟೆಂಪ್ರವರಿ ಅಂತಲೇ ಹೋಗಿದ್ದು. ಟೆಂಪ್ರವರಿ ಅಂದ್ಕೊಂಡೇ ಬಿಟ್ಟಿದ್ದೀನಿ. ಫಸ್ಟ್ ಒಂದು 2 ಡೇಸ್ ತುಂಬ ಬೇಜಾರಾಯಿತು. ಇವಾಗ ಓಕೆ ಅಡ್ಜಸ್ಟ್ ಆಗಿದ್ದೀನಿ. ಯಾಕಂದರೆ ಈ 10 ಡೇಸಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಇನ್ನು ಮುಂದೆ ಹೇಗೋ ನನಗಂತೂ ಗೊತ್ತಿಲ್ಲ ಹೆಂಗಿರ್ತೀನಿ ಅಂತ. ಆದಷ್ಟು ವ್ಲಾಗ್ಸ್ ಮಾಡಿ ನಿಮ್ಗೆ ಹಾಕ್ತಿರ್ತೀನಿ. ಆವಾಗಲೇ ನಾನು ಬೇಜಾರು ಕಳೆಯೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಹೇಳ್ಕೊಬೇಕಾಗಿತ್ತು. ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಮನೇಲೇ ಮೊದಲು ಹೆಂಗಿದ್ದೆ ಹಂಗೆ ಮನೇಲೇ ಇರ್ತೀನಿ. ವ್ಲಾಗ್ಸ್ಗಳನ್ನ ಮಾಡಿ ಹಾಕ್ತೀನಿ. ಹೊರಗಡೆ ಆದರೆ ಹೊರಗಡೆ ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಅಷ್ಟೇ. ಸೊ ಹೀಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ವ್ಲಾಗು. ಅಮ್ಮ ಆರಾಮಾಗಿದ್ದಾರೆ. ನನಗೂ ಅಷ್ಟೇ. ನಿಮ್ಗೆ ನೋಡಿಸ್ತೀನಿ 1 ನಿಮಿಷ. ನನಗೆ ನೋಸು ಕೆಲ್ಸಕ್ಕೆ ಸೇರೋಕ್ಕೆ ಮುಂಚೆ ನಂಗೆ ಆ ಥರ ಇರಲಿಲ್ಲ. ಕೆಲ್ಸಕ್ಕೆ ಸೇರಿ ಒಂದು 2-3 ಮಂತ್ಸಲ್ಲಿ ನನಗೆ ಪ್ರಾಬ್ಲಮ್ ಆಗಿತ್ತು. ಎಷ್ಟು ಪ್ರಾಬ್ಲಮ್ ಅಂದರೆ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ನಂಗೆ ಅಕ್ಷಿ ಆಗ್ತಿತ್ತು. ಈ ಥರ ಯಾರಿಗಾದ್ರೂ ಆದರೆ ಹೇಳಿ. ಎದ್ದೊಳ್ತಿದ್ದಂಗೆ ನೀನು 5ಗೆ ಹೇಳು, ನೀನು 6ಗೆ ಹೇಳು, ನೀನು 7ಗೆ ಹೇಳು, ಎದ್ದೊಳ್ತಿದ್ದಂಗೆ ಇದೆಲ್ಲ ಬ್ಲ್ಯಾಕ್ ಆಗಿ ಅಕ್ಷಿ ಬರ್ತಾಯಿತ್ತು. ಮತ್ತು ಕಂಟಿನ್ಯೂಸ್ ಅಕ್ಷಿ ರಾತ್ರಿ ಹೊತ್ತು ಒಂದೊಂದ್ಸಲಿ ಅಕ್ಷಿ ಬರ್ತಿತ್ತು, ಒಂದೊಂದ್ಸಲಿ ಮಾರ್ನಿಂಗ್ ಟೈಮಲ್ಲೂ ಅಕ್ಷಿ ಬರ್ತಿತ್ತು. ಅವಾಗೆಲ್ಲ ನೋಸಲ್ಲಿ ಸ್ನೀಸಿಂಗ್ ಎಲ್ಲ ಬರ್ತಾಯಿತ್ತು. ಒಂಥರ ಕೋಲ್ಡ್ ಆಗ್ತಾಯಿತ್ತು ನಂಗೆ. ತುಂಬಾ ಒಂಥರ ಇರಿಟೇಷನ್ ಆಗ್ತಾಯಿತ್ತು ನನಗೂ. ಅಕ್ಷಿ ಮಾಡಿ ಹೊಟ್ಟೆಲ್ಲ ನೋವು ಬರ್ತಾಯಿತ್ತು. ಒಂದು 3 ಮಂತ್ಸ್ ಬಿಟ್ಟಿದ್ದೀನಿ ನಾನು. ಇಲ್ಲೇ ಚಿಕ್ಕ ಪುಟ್ಟ ಮನೆ ಹತ್ರ ಕ್ಲಿನಿಕ್ಗೆ ಹೋಗಿದ್ದೆ, ನನಗೆ ಕಡಿಮೆ ಆಗಿಲ್ಲ. ಸೊ ಆಮೇಲೆ ಯಾರು ಹೇಳಿದ್ರು ನನಗೆ, ಇಲ್ಲ ಯಾರೂ ಹೇಳಿಲ್ಲ, ನಾನೇ ENT ಹತ್ರ ಹೋಗಬೇಕು, ಇದಕ್ಕೆ ಅಂತಲೇ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಅಂದ್ಬಿಟ್ಟು ಸೇವಾಶ್ರಮ ಹಾಸ್ಪಿಟಲ್ ಕಾಲ್ ಮಾಡಿದೆ. ರಾಗಿರಸಾಯಿ ಮಠ ಹತ್ರ ಇದೆಯಲ್ಲ ಅಲ್ಲಿಗೆ. ಅವ್ರು ಕಾಲ್ ಪಿಕ್ ಮಾಡಿ ENTಗೆಲ್ಲ ಇರಲಿಲ್ಲ, ಜಯನಗರಲ್ಲಿದೆ, ಅಲ್ಲಿ ಹೋಗಿ ಅಂದರು. ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಅರ್ಧಕ್ಕರ್ಧ 50% ಜಾಸ್ತಿನೇ. ಇಲ್ಲಿ 200 ಅಂದರೆ 400-450 ಕನ್ಸಲ್ಟೇಷನ್ ಫೀಸೇ. ಬಟ್ ತುಂಬ ಚೆನ್ನಾಗಿ ನೋಡಿದ್ರು. ನೋಡಿ ಟ್ಯಾಬ್ಲೆಟ್ಸ್ ನಾನು ನೋಡಿಸಿ ಆಗಲೇ 15 ದಿನ ಆಯಿತು, 10 ಡೇಸ್ ಏನೋ ಆಯಿತು. ಒಂದು ಟ್ಯಾಬ್ಲೆಟು ತೊಗೊಂಡಿಲ್ಲ. ಯಾಕೆ ಅಂತ ಅಂದರೆ ತಪ್ಪು ಇದು ನಾನು ತೊಗೋತೀನಿ. ನೋಡಿ ಈ ಸ್ಪ್ರೇ ಕೊಟ್ಟರು ನನಗೆ, ನಸಲ್ ಸ್ಪ್ರೇ. ಇನ್ನು ನೋಡಿ ಅರ್ಧ ಇಲ್ಲಿಗಿದೆ. ಸೊ ಇದನ್ನು ಎವ್ರಿ ಡೇ ಮಾರ್ನಿಂಗ್ ಸ್ಪ್ರೇ ಮಾಡ್ಕೋಬೇಕು ಅಂತಂದರು. ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ಇದನ್ನ 2 ದಿನ ನಾನು ಸ್ಪ್ರೇ ಮಾಡ್ಕೊಂಡಿದ್ದು. ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಒಂದೊಂದು ಸ್ಪ್ರೇ ಮಾಡ್ಕೋಬೇಕು. ನನಗೆ ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ. ನನಗೆ ಎಲ್ಲೋ ರೇರಾಗೆ ಇವತ್ತು 1-2 ಸಲ ಅಕ್ಷಿ ಮಾಡಿದ್ದೀನಿ ಅಷ್ಟೇ. ಒಂದೊಂದು ದಿನ ಅಕ್ಷಿಣೆ ಮಾಡಲ್ಲ. ಈ ಥರ ನನಗೆ ತುಂಬ ಚೆನ್ನಾಗಿದೆ. ಒಂದು ದಿನಕ್ಕೆ 15-20 ಹಿಂಗೆ ಶೀನ್ ಮಾಡ್ತಿದ್ದವಳಿಗೆ ಇವಾಗ ಅಕ್ಷಿಣೆ ಬರ್ತಿಲ್ವಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಸ್ಪ್ರೇ ಸಖತ್ತಾಗಿ ವರ್ಕ್ ಆಗಿದೆ. ಟ್ಯಾಬ್ಲೆಟ್ಸ್ ಬೇಡ ಅನ್ನಿಸ್ತಾ ಇದೆ. ಬಟ್ ಅದಕ್ಕೂ ಕಾಸು ಕೊಟ್ಟು ತೊಗೊಂಡಿದ್ದೀನಿ, ಅದು ಯೂಸ್ ಆಗುತ್ತೆ. ಬಟ್ ಬಂದು ಚೆಕ್ ಮಾಡಿಸ್ಕೊಂಡಿದ್ದೀನಿ, ಇನ್ನೊಂದ್ಸಲಿ ಹೋಗಿಲ್ಲ, ಹೋಗಬೇಕು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗಂತೂ. ಯಾರಿಗಾದರೂ ಕಿವಿ, ಮೂಗು ಈ ಥರ ENT ಪ್ರಾಬ್ಲಮ್ ಇದ್ದರೆ ಅಲ್ಲಿ ಜಯನಗರಲ್ಲಿ ಸೇವಾಶ್ರಮ ಹಾಸ್ಪಿಟ್ಲಿಗೆ ಹೋಗಿ, ತುಂಬ ಚೆನ್ನಾಗಿದೆ. ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಬಟ್ ಓಕೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ. ಇನ್ನು ಮುಂದೆ ಆದಷ್ಟು ವ್ಲಾಗ್ ಮಾಡ್ತೀನಿ. ಇವಾಗ ಅಡುಗೆ ಮಾಡಬೇಕು. ಟೈಮ್ ಆಗಲೇ 11 ಆಗ್ತಾಯಿದೆ. ಸೋಂಬೇರಿ ಆಗಿಬಿಡ್ತೀನಿ ಮನೇಲಿ. ಏನು ಮಾಡ್ತೀರಾ, ಬಟ್ ಇಟ್ಸ್ ಓಕೆ. ನಿಮ್ಮ ಜೊತೆ ಮಾತಾಡಿಕೊಂಡು ವ್ಲಾಗ್ಸ್ ಎಲ್ಲ ಮಾಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರು ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸಿಗ್ತೀನಿ ಇನ್ನು ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ. ಆ ವ್ಲಾಗ್ಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ತೆಗೆದುಬಿಟ್ಟು ನೋಡಿದ್ರೇ ಗೊತ್ತಾಗೋದು. ಮೊನ್ನೆ ನಮ್ಮ ಅತ್ತೆ ಮಗಳ ಎಂಗೇಜ್ಮೆಂಟ್ ವ್ಲಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಒಳಗಡೆ ಓಪನ್ ಮಾಡಿ ನೋಡಿ. ಕಾಮಿಡಿ ಆಗ್ಬೋದು, ಫನ್ ಆಗ್ಬೋದು, ನಮ್ಮ ಫ್ಯಾಮಿಲಿದೆಲ್ಲ ತುಂಬ ಚೆನ್ನಾಗಿದೆ. ನೀವು ಒಳಗಡೆ ನೋಡಬೇಕು, ಆವಾಗಲೇ ಗೊತ್ತಾಗೋದು ನಿಮಗೆ ನನ್ನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ನೋಡಿ ಒಂದ್ಸಲಿ. ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ಒಳಗಡೆ ನಮ್ಮ ಫ್ಯಾಮಿಲಿ ಕಾಮಿಡೀಸ್ ಎಲ್ಲ. ಸೊ ಹೀಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.